ತಾಯಿ ಬೇಡವಾ? ತಾಯಿ ಬೇಡ ಅಂತ ನಾನು ಎಲ್ಲೂ ಹೇಳಿಲ್ವಲ್ಲ ನಾನು. ಈಗ ಬರಲ್ಲ ಮೇಡಮ್ 3 ದಿನ ಆಯ್ತು ಬಂದ್ ರಿಟರ್ನ್ ಆಗಿರೋದು, ನಾನು ಬರೀ 3 ದಿನ. ತಾಯಿ ಬೇಡ ಅಂತ ನಾನು ಎಲ್ಲೂ ಹೇಳಿಲ್ಲ. ತಾಯಿ ಜೊತೆನೇ ನಾನು ಇದ್ದಿದ್ದು ಮೇಡಮ್. ನಾನು ಹೆಂಗ್ ಬಂದ್ರಿ ನೀವು ರಿಟರ್ನ್? ಯಾರು ಬಂದು ಕರ್ಕೊಂಡ್ ಬಂದ್ರಿ ನಿಮ್ಗೆ? ಯಾರು ಕರ್ಕೊ ಬಂದಿಲ್ಲ ಮೇಡಮ್, ನಾನು ಹಾಸ್ಟೆಲ್ ನಾನೇ ಬಂದಿದ್ದೆ. ಮೇಡಮು ಕೂಡ ಹಾಸ್ಟೆಲ್ ಬಂದಿದ್ರು. ಅವ್ರು ರಿಟರ್ನ್ ಆದ್ರು ಅವ್ರು ಮೈಸೂರಿಗೆ. ಮತ್ತೆ ನಾನು ಮಾತಾಡ್ತಾ ಇಲ್ಲ ಅವರು. ಏನ್ ಮೇಡಮ್? ಒಬ್ಬ ನಿಮ್ ಮೇಡಮ್ ಮೇಡಮ್ ಅಂತಿದ್ದೀರಲ್ಲ, ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಪ್ರಭಾ ಮೇಡಮ್ ಅವರು ಹೇಳ್ಬೋದಲ್ಲ. ಮೇಡಮ್ ಹಂಗಂತಲ್ಲ, ಬಂದಿರೋಳು ನಾನ್ವಲ್ಲ, ನನ್ನ ಹತ್ರ ಮಾತಾಡ್ಬೇಕು. ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಏನ್ ಉತ್ತರ ಕೊಡ್ತಾರೆ? ರಾಧಾ ಮೇಡಮ್, ಟೈಮ್ ಸ್ವಲ್ಪ ಕಡಿಮೆ ಇದೆ, ಒಂದ್ ಸ್ವಲ್ಪ ಬೇಗ ಕನ್ಕ್ಲೂಡ್ ಮಾಡಿ. ಅವರೇ ಕಳ್ಸಿದಾರೆ ನೋಡಮ್ಮ, ನಿಂದು ಬರೀ ಇದೇ ತಲೆನೋ. ಅವರೇ ಕಳ್ಸಿದಾರಲ್ಲ. ನಾನು ಮೇಡಮ್ ಬಂದಿರೋದಂಗಂತ ಲಗೇಜ್ ಸಮೇತ ಕೊಟ್ಟು ಕಳ್ಸಿದ್ರು. ಬೇಡವೇ ಬೇಡಮ್ಮ ನೀನು ಈ ತರ ಎಲ್ಲ ಇಲ್ಲ ಮೇಡಮ್, ನಾನು ಒಳ್ಳೆ ರೀತಿ ನಾನು ಬೆಳ್ಕೊಂಡು ಹೋಗ್ಬೇಕು, ನಾನು ಒಂದು ಭವಿಷ್ಯ ನೋಡ್ಬೇಕು ಮೇಡಮ್, ಒಂದು ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ ಅಂತ ನಾನು ಬಂದಿರೋದು. ಈ ಸಲ ನಾನೇ ಡಿಸೈಡ್ ಆಗಿ ಅವರಿಗೆಲ್ಲ ಕೋರ್ಕೊಂಡು ಬಂದಿದ್ದೀನಿ ನಾನು. ಸುಮ್ನೆ ಈ ತರ ಎಲ್ಲ ತಾಯಿ ಬೇಡ ಬೇಡ ಪ್ರಚೋದನೆ ಮಾತು ಬೇಡ ಮೇಡಮ್. ತಾಯಿ ಬಿಟ್ಟು, ತಂಗಿ ಬಿಟ್ಟು, ಸಂಬಂಧಿಕರು ಬಿಟ್ಟು ಬೇಡ. ಈಗ ಅವ್ರ ಲೈಫ್ ಹೇಗೆ ಅವರು ಗೌರ್ಮೆಂಟ್ ಕೆಲಸ ಹೇಗೆ ಮಾಡ್ತಿದಾರೋ ನನಗೂ ನನ್ನ ಲೈಫ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಸ್ವಲ್ಪ ನೀವು ಹತ್ರನೇ ಕೆಲಸ ಮಾಡ್ಬೇಕು. ಪ್ರಭಾ ಮೇಡಮ್ಮೇ ನಿಮ್ಮ ಬರೀ ಪ್ರಭಾ ಮೇಡಮ್ಮೇ ನಿಮ್ಗೆ ಎಲ್ಲ. ಹಾಗಾಗಿ ಪ್ರಭಾ ಮೇಡಮ್ ಹತ್ರನೇ ಇರ್ತೀರಿ, ಹೌದಾ ಮೇಡಮ್? ನೀವ್ ಹಂಗೆಲ್ಲ ಮಾತಾಡ್ಬೇಡಿ. ಅವರೇ ಇದು ಅವರೇ ಅಲ್ಲ ಬಬಿತಾ, ಒಬ್ಬ ಹೆಣ್ಮಗಳು ನೀನು. ಒಬ್ಬ ಹೆಣ್ಮಗಳು ನಮ್ಮ ಸುಪರ್ದಿಯಲ್ಲಿ ಇಲ್ಲ, ಯಾರನ್ನೋ ನಂಬಿ ನಾನು ಹೋಗ್ತೀನಿ ಅಂತ ಹುಡುಗಿ ಹೋಗಿದ್ದಾಳೆ ಅಂದ್ರೆ ಬಿಟ್ಬಿಡ್ಬೇಕು ಅವಳ ಪಾಡಿಗೆ ಅವಳು ಅಂತ ಅಂದ್ರೆ ಅದು ಯಾವ ರೀತಿಯ ನ್ಯಾಯ? ನೀನೇ ಹೇಳಮ್ಮ ಬಬಿತಾ. ನಿನ್ಗೂ ಒಬ್ಳು ಮಗಳಿದ್ರೆ ನೀನ್ ಹಾಗೆ ಬಿಹೇವ್ ಮಾಡ್ತಾ ಇದ್ದ? ನಿನ್ ಮುಂದೇನೋ ಒಂದ್ ಮಗಳು ಆಗ್ತಾಳೆ ನೋಡಿ. ನಾವ್ ಇಷ್ಟು ದೊಡ್ಡ ಹೆಣ್ಮಕ್ಳಾಗಿ ಈಗಲೂ ಕೂಡ ನಮ್ ತಾಯಿ, ನಮ್ ತವ್ರ ಮನೆ ಅಂತಂದ್ರೆ ಓಡೋಡಿ ಬರ್ತೀವಿ. ತಾಯಿಯ ಸ್ಥಾನ ಅಷ್ಟು ದೊಡ್ಡದು. ಬಟ್ ಇನ್ನೊಬ್ಬರಿಗೆ ಕೊಟ್ಟು ತಾಯಿಯನ್ನ ನೀನು ಬೇಡ ಬೇಡ, ನನ್ ಲೈಫ್ ಬೇಕು, ನಾನೇ ಎಲ್ಲವನ್ನ ಮಾಡ್ಕೊಳ್ತೀನಿ, ಪ್ರಭಾವ ಅಂತಂದ್ರೆ ನನಗೆ ಆ ಪ್ರಭಾವ ಮೇಲೆ ತುಂಬಾ ಇಲ್ಲ. ಪ್ರಭಾವ ಮೇಲೆ ನಂಗೆ ತುಂಬಾ ಸಂಶಯ ಬರ್ತಾ ಇದೆ. ಯಾಕೆ ಅಂತಂದ್ರೆ ಒಬ್ಬ ಹೆಣ್ಮಗಳನ್ನ ತಮ್ಮ ಸುಪರ್ದಿಗೆ ಇಟ್ಕೊಂಡ ಮೇಲೆ ಆ ಹೆಣ್ಮಗಳ ತಾಯಿಗೆ ವೆರಿ ಮಚ್ ಬಬಿತಾ, ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ನನ್ಗೆ ಅರ್ಥ ಆಗ್ತಾ ಇಲ್ಲಪ್ಪ, ಇದೇನ್ ದೊಡ್ಡ ವಿಷಯ ಏನೋ ಅಲ್ಲ. ಅವ್ರಿಗೆ ಸರ್ವ ಸ್ವತಂತ್ರಗಳಿದ್ದಾಳೆ, ಆಕೆ ತನ್ನ ಡಿಸಿಷನ್ ಅನ್ನ ತಾನು ತಗೊಳ್ಳೋದಕ್ಕೆ ಇಲ್ಲ ಅಂತ ಹೇಳಿಲ್ಲ. ಬಟ್ ತಾಯಿಗೆ ತಕರಾರಿದೆ ಬಿಕಾಸ್ ಅವ್ರಿಗೆ ಬಹಳಷ್ಟು ಮೆಸೇಜ್ಗಳು ಕಳಿಸಿದ್ದಾರೆ. ಇವರು ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ನನಗೆ ಇಲ್ಲಿ ಇರಕ್ ಆಗ್ತಾ ಇಲ್ಲ ಅಂತ. ಸೊ ಇಂತಹ ಮೆಸೇಜ್ಗಳನ್ನ ಇಟ್ಕೊಂಡು ತಾಯಿಗೆ ಭಯ ಆಗದೆ ಇನ್ನೇನಾಗುತ್ತೆ? ಹಾಗಾದ್ರೆ ಪ್ರಭಾ ಅವ್ರು ಯಾಕೆ ಕತ್ಲಲ್ಲಿ ಕುಳಿತು ಈ ರೀತಿ ಎಲ್ಲ ಹುಡುಗಿ ಹತ್ರ ಹೇಳಿಸ್ತಾ ಇದ್ದಾಳೆ? ಸಮಥಿಂಗ್ ವಿಷಯಪ್ಪ. ನನ್ಗೆ ಯಾಕೋ ಇದ್ರಲ್ಲಿ ಏನೋ ಇದೆ, ಅದೇನಂತ ಗೊತ್ತಿಲ್ಲ. ಬಟ್ ಪೊಲೀಸರು ಈ ವಿಚಾರದಲ್ಲಿ ಒಂದು ತನಿಖೆ ಮಾಡಿ, ಇಲ್ಲ ಪ್ರಭಾ ಶಿ ಜೆನ್ಯೂನ್, ಅವ್ರು ಕೆಲಸ ಕೊಟ್ಟು ಆ ಹುಡುಗಿಯ ಜೀವನ ರೂಪಿಸ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ತಾಯಿನ ಯಾಕೆ ಬಿಟ್ಕೊಳ್ತಾ ಇಲ್ಲ? ತಾಯಿಗೆ ಯಾಕೆ ಜವಾಬ್ದಾರಿ ಕೊಡ್ತಾ ಇಲ್ಲ? ತಾಯಿನ ಯಾಕೆ ದೂರ ಮಾಡ್ತಾ ಇದ್ದಾರೆ? ಅದನ್ನಾದ್ರೂ ಅವ್ರು ಸ್ಪಷ್ಟಪಡಿಸ್ಬೇಕು. ಪೊಲೀಸರು ಈ ವಿಷಯದಲ್ಲಿ ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನ ಹೊರಗೆಳಿಬೇಕು ಪ್ರಭು. ಯಾಕೆ ಅಂತಂದ್ರೆ ಒಬ್ಬ ಹೆಣ್ಮಗಳು ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ, ನಾನು ಇಲ್ಲಿಗೆ ಹೋಗ್ಬಿಡ್ತೀನಿ, ನನ್ನ ಜೀವನ ನಾನು ನೋಡ್ಕೊಂಡು ಯಾರ ಜೊತೆ ಇದ್ದು ಬಿಡ್ತೀನಿ ಅಂದ್ರೆ ಹಂಗೆ ಬಿಟ್ಟಿರಕ್ ಆಗಲ್ಲ. ತಂದೆ ತಾಯಿಗಳಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಿಜ ನಿಜ. ಓಕೆ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ರಾಧಾ ಮೇಡಮ್. ಥ್ಯಾಂಕ್ ಯು ಮೇಡಮ್.